ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಮೊದಲೇ ಇವತ್ತು ತಮ್ಮೇಲೆ ನೋಡ್ದಂಗೆ ವಿಷಯ ಏನಪ್ಪ ಅಂತ ಹೇಳಿದರೆ ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿಸಿ. ಸೊ ಈ ವಿಚಾರದ ಬಗ್ಗೆ ನನಗೆ ಅನಿಸಿದ ಮಟ್ಟಿಗೆ ನಾನು ಸ್ವಲ್ಪ ವಿಷಯಗಳನ್ನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ ಅಂದರೆ ಈ ವಿಚಾರದ ಬಗ್ಗೆ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಯಾರೇ ಆಗಲಿ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ಅದು ಬಿಟ್ಟು ಯಾರೋ ನಮ್ಮನ್ನು ಪ್ರೀತಿಸಲಿ ಅಂತ ಹೇಳಿ ಬೇರೆಯವರಿಂದ ಮಾತ್ರ ಪ್ರೀತಿನ ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕಪ್ಪ ಅಂತ ಹೇಳಿದರೆ, ಕೆಲವೊಬ್ಬರು ನಮ್ಮನ್ನು ಏನಾಗ್ಬಿಡತ್ತಪ್ಪ ಅಂತ ಹೇಳಿದರೆ, ಕೆಲವೊಬ್ಬರು ಏನಿನ್ ದಪ್ಪ ಇದೆಯಾ, ಕುಳ್ಳೋಗಿದೆಯಾ, ಉದ್ದ ಇದೆಯಾ, ಗಿಡ್ಡಕ್ಕಿದೆಯಾ, ಸೊ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಕೊಡ್ತಾರೆ. ಆ ಕಾಮೆಂಟ್ಸಿಗೆ ತಲೆ ಹಾಕೋಣಕ್ಕೆ ಹೋಗಬೇಡಿ. ಸೊ ನಿಮ್ಮ ಬ್ಯೂಟಿ, ನಿಮ್ಮ ಕೇರ್ ನೀವೇನೇ ಸೆಲ್ಫ್ ಆಗಿ ನಿಮ್ಮನ್ನು ನೀವು ಪ್ರೀತಿಸಿ. ಸೊ ಆವಾಗ ಬೇರೆ ಯಾರೇ ಏನೇ ಅಂದ್ರೂ ಸಹ ಆ ಟಾಪಿಕ್ ಬಗ್ಗೆ, ಆ ವಿಚಾರದ ಬಗ್ಗೆ ನಾವು ಥಿಂಕಿಂಗ್ ಮಾಡಲ್ಲ. ಥಿಂಕ್ ಮಾಡಿದರೆ ಏನಾಗ್ಬಿಡುತ್ತಪ್ಪ ಅಂತ ಅಂದರೆ, ಒಂದೊಂದು ಸತಿ ಅಯ್ಯೋ ಅವ್ರು ನನಗೆ ಗಿಡ್ಡಕ್ಕಿದ್ದಾರೆ ಅಂದರು, ಅಯ್ಯೋ ನನಗೆ ಅವರು ಉದ್ದ ಇದ್ದಾರೆ ಅಂದರು, ಅಯ್ಯೋ ಅವ್ರು ಕಪ್ಪಿದ್ದಾರೆ ಅಂದರು, ತೆಳ್ಳಗಿದ್ದಾರೆ ಅಂದರು, ದಪ್ಪ ಇದ್ದಾರೆ ಅಂದರು. ಸೊ ಅವ್ರು ಕೊಡೋ ಕಾಮೆಂಟ್ಸಿಗೆಲ್ಲ ನಾವು ರಿಯಾಕ್ಷನ್ ಮಾಡ್ದಂಗೆ ಆಗುತ್ತೆ. ರಿಯಾಕ್ಷನ್ ಮಾಡಿದಾಗ ಮೇನ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತ ಹೇಳಿದರೆ, ನಾವು ಅದೇ ಟಾಪಿಕ್ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ, ಬೇಜಾರು ಮಾಡ್ಕೊಳಕ್ಕಾಗುತ್ತೆ. ಕೆಲವೊಂದು ಟೈಮ್ ಕೋಪ ಬರುತ್ತೆ, ಕೋಪ ರಿಯಾಕ್ಷನ್ ಆಗ್ಬೋದು. ಇನ್ನು ಕೆಲವೊಂದು ಓವರಾಗಿ ನಾವು ಜಾಸ್ತಿ ಥಿಂಕ್ ಮಾಡಿದರೆ ಡಿಪ್ರೆಷನ್ಗೆ ಹೋಗ್ಬೋದು. ಸೊ ನಮಗೆ ಚೆನ್ನಾಗಿಲ್ಲ ಅಂತ ನಾವು ಅಂದ್ಕೊಳೋಕ್ಕಿಂತ ಮೊದಲು ನಮಗೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ನಮಗೆ ನಾವು ಅಂದ್ಕೊಂಡಾಗ ಮಾತ್ರ ನಮ್ಮ ಬ್ಯೂಟಿ ನಾವು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಚಾರ ಬಗ್ಗೆ ಕೆಲವೊಂದು ನಾನು ನೆನಪಿರೋದಿಲ್ಲ ಅಂತೇಳಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಬರೆದಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಬ್ಯೂಟಿ ಬಗ್ಗೆ ಯಾರು ಏನಂದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಬ್ಯೂಟಿ ನೀವೇ ಪ್ರೀತಿಸಿ. ಸೊ ಬೇರೆಯವರಿಂದ ಪ್ರೀತಿ ಮಾತ್ರ ಬಯಸಕ್ಕೆ ಹೋಗ್ಬೇಡಿ. ಏನಾಗುತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಬೇರೆಯವರಿಂದ ಪ್ರೀತಿ ಬಯಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ ರಬ್ಬರ್. ಸೊ ರಬ್ಬರ್ನ ನಾವು ಎಷ್ಟು ಟೈಟಾಗಿ ಬಿಗಿಯಾಗಿ ಎಳೆದಷ್ಟು ಏನಾಗುತ್ತೆ, ಸೊ ಕಟ್ಟಾಗುತ್ತೆ. ಅದೇ ರೀತಿ ನಾವು ಬೇರೆಯವರಿಂದ ಪ್ರೀತಿ ಬಯಸೋದೇ ಆಗಲಿ, ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡೋದೇ ಆಗಲಿ, ಅದಕ್ಕೆ ಹೋದ್ವಿ ಅಂತ ಹೇಳಿದರೆ ಅವರು ನಮ್ಮಿಂದ ದೂರ ಆಗ್ತಾರೆ ಹೊರತು, ಅದು ನಾವು ಅಂದ್ಕೊತೀವಿ ನಾವು ಅತಿಯಾಗಿ ಅವ್ರನ್ನ ಪ್ರೀತಿಸೋದ್ರಿಂದ ಸೊ ಅವ್ರಿಗೆ ಪ್ರೀತಿ ಎಕ್ಸ್ಪ್ರೆಷನ್ ಮಾಡ್ತಿದ್ದೀವಿ. ಸೊ ಅವರಿಂದ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅಯ್ಯೋ ದೊಡ್ಡ ಮಿಸ್ಟೇಕ್ ಆಯಿತು ಅನ್ನೋ ಥರ ಅವ್ರನ್ನ ಇನ್ನೂ ಬಿಗಿಯಾಗಿ ಟೈಟಾಗಿ ನಮ್ಮ ಕಂಟ್ರೋಲಲ್ಲಿ ಇಡೋಕ್ಕೆ ನೋಡ್ತೀವಿ. ಆವಾಗ ಏನಾಗುತ್ತಪ್ಪ ಅಂತ ಹೇಳಿದರೆ, ನಾವು ಅತಿಯಾಗಿ ಜಾಸ್ತಿ ಕಂಟ್ರೋಲ್ ಮಾಡಿದಷ್ಟು ಅವರು ನಮ್ಮಿಂದ ದೂರ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಪ್ರೀತಿ ಬರಲ್ಲ. ಪ್ರೀತಿ ಯಾವಾಗ್ಲೂ ಅದಾಗಿಯೇ ಬರಬೇಕು, ಅವ್ರ ಮನಸ್ಸಿಂದನೇ ಬರಬೇಕು. ನಾವು ಬಲವಂತದಿಂದ ಪ್ರೀತಿ ಪಡ್ಕೊತೀವಿ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಮೊದಲನೇದಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಬೇಕು. ಸೊ ಯಾವ ರೀತಿ ನಿಮಗೋಸ್ಕರ ನೀವು ಅಟ್ಲೀಸ್ಟ್ ದಿನದಲ್ಲಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಏನಾಗ್ಬಿಡುತ್ತಪ್ಪ ಅಂದರೆ, ಸೊ ನನ್ನನ್ನು ಇನ್ಕ್ಲೂಡ್ ಮಾಡೇ ಹೇಳ್ಕೊತೀನಿ. ಈಗ ಒಂದು ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಮನೆ ಮಕ್ಕಳು ನೋಡ್ಕೊಳೋದೇ ಇರಲಿ, ಗಂಡರು ನೋಡ್ಕೊಳೋದೇ ಇರಲಿ, ಅತ್ತೆ ಮಾವನ ಸೊ ಫುಲ್ ಆಫ್ ದಿ ಫ್ಯಾಮಿಲಿ ನೋಡ್ಕೊಳೋದ್ರಿಂದ ಏನಾಗ್ಬಿಡ್ತೀವಿ, ನಮ್ಮ ಟೈಮ್ನ ನಾವು ಫುಲ್ಲು ಫ್ಯಾಮಿಲಿಲೇ ಇನ್ವಾಲ್ವ್ ಮಾಡಿಕೊಂಡು ಫ್ಯಾಮಿಲಿಲೇ ಮುಳುಗೋಗ್ತೀವಿ. ಅವ್ರಿಗೇನು ಬೇಕು, ಇವ್ರಿಗೇನು ಊಟ ಬೇಕು, ಅವ್ರಿಗೇನು ಊಟ ಬೇಕು, ಇದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ ಹೊರತು ಏನು ಮಾಡಿರ್ತೀವೋ ಸೊ ಅದನ್ನೇ ನಾವು ತಿಂತೀವಿ. ಒಂದೇ ಒಂದು ದಿನನಾದರೂ ನಮಗೆ ನಾವೇನು ಬೇಕು, ನಮಗೇನು ಇಷ್ಟ, ನಾವೇನು ಮಾಡ್ಕೋಬೇಕು ಅಂತೇಳಿ ನಾವು ಮಾಡ್ಕೊಂಡು ತಿಂದಿರ್ತೀವ. ಸೊ 100%ಅಲ್ಲಿ 10% ಮಹಿಳೆಯರು ಮಾಡ್ಕೋತೀರ ಅನ್ನೋ ಗೊತ್ತಿಲ್ಲ. ಸೊ ಇನ್ನು 90% ಮಾಡ್ಕೊಳಲ್ಲ. ಏನಾಗುತ್ತಪ್ಪ, ಅವರಿಗೆಲ್ಲ ಮಾಡಿಕೊಟ್ಟು ಇನ್ನು ನನಗೇನಪ್ಪ ಇಷ್ಟ ಬೇಕಾಗಿ ತಿನ್ನೋಣ ಅಂತ ಹೇಳಿ ನಾವು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸೊ ದಿನದಲ್ಲಿ ಅಡುಗೆ ವಿಚಾರ ಅಂತಲ್ಲ, ದಿನದಲ್ಲಿ ನಿಮಗೋಸ್ಕರ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೊಡಿ. ಸೊ ಅರ್ಧ ಗಂಟೆ ಕೊಡಿ ಅಂದರೆ ಆ ಟೈಮಲ್ಲಿ ನಿಮಗೆ ಇಷ್ಟವಾಗಿದ್ದು ಸಾಂಗ್ ಕೇಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ, ಬ್ಯೂಟಿ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ಹೇರ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಅನ್ನೋದನ್ನು ಅಟ್ಲೀಸ್ಟ್ ಮಾಡೋಕ್ಕಾಗೋದಿಲ್ವಾ, ಒಂದು ಪೇಪರು ಪೆನ್ನು ತೊಗೊಂಡು ನಿಮಗೇನು ನೀವು ಇಷ್ಟ ಅಂತ ಬರೀರಿ. ಆವಾಗ ಸೊ ದೊಡ್ಡ ಲೀಸ್ಟ್ ಆಗುತ್ತೆ. ನೀವು ನಿಮಗೋಸ್ಕರ ದಿನದಲ್ಲಿ ಅರ್ಧ ಗಂಟೆ ಟೈಮ್ ಕೊಡಿ. ಅದು ಬಿಟ್ಟು ನಾವು ಕೊಡಬಾರ್ದು ಅಂತ ಹೇಳ್ತಿಲ್ಲ. ಇದೇ ರೀತಿ ಆದರೆ ಇವಾಗೇನೋ ಸೊ ನಾವು ಏನು ಆಗ್ತಿರಲ್ಲ ಕೊಡ್ತಿರ್ತೀವಿ, ಇದೇ ಅಪ್ಪ ಲೈಫು, ಇದೇ ನನ್ನ ಕರ್ತವ್ಯ ಅಂತ ಮಾಡ್ಕೊತ ಹೋಗ್ತೀವಿ.
ಸೊ ಇದು ಕಂಟಿನ್ಯೂ ಆಗ್ತಾ 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 ಹೋದ್ರೆ ಏನಾಗುತ್ತಪ್ಪ, ಒಂದು ಸರಿ ನಮಗೂ ಬೇಜಾರಾಗ್ಬಿಡುತ್ತೆ. ಕೆಲವೊಂದು ಟೈಮ್ ನನಗೂ ಬೇಜಾರಾಗಿದೆ. ಏನಪ್ಪ ಅಂತ ಹೇಳಿದರೆ, ಅಯ್ಯೋ ಬರೀ ನಾನು ಬೇರೆಯವ್ರಿಗೆ ನನ್ನ ಲೈಫು ಕೊಟ್ಟಂಗಾಯಿತು, ಬೇರೆಯವ್ರ ಕಂಟ್ರೋಲೇ ಇರೋಂಗಾಯಿತು, ಬೇರೆಯವ್ರಿಗೋಸ್ಕರನೇ ಇರೋಂಗಾಯಿತು ಅನ್ನೋ ಒಂದು ಡಿಪ್ರೆಷನ್ನು, ಒಂಥರ ಬೇಜಾರು ಮನಸ್ಸಿಗೆ ಬರುತ್ತೆ. ಆದ್ದರಿಂದ ದಿನದಲ್ಲಿ ಅರ್ಧ ಗಂಟೆ ನಮಗೋಸ್ಕರ ನಾವು ಕೊಟ್ಟರೆ ನಾವು ಯಾವಾಗಲೂ ಖುಷಿಯಾಗಿರ್ಬೋದು. ಸೊ ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಇಷ್ಟೆಲ್ಲ ಇದೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಸ್ವಲ್ಪ ನಿಮಗೋಸ್ಕರ ಅಂತ ಒಂದು ವಾಕ್ ಮಾಡಿ, ಸಿಂಪಲ್ಲಾಗಿರೋ ವಾಕ್ ಮಾಡಿ. ಫೋನು, ಮೊಬೈಲು, ಟಿ ವಿ, ಸೊ ಅದು ನಾರ್ಮಲ್ಲು ನೋಡ್ತೀವಿ. ದಿನದಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರು ಎಂಥ ಬ್ಯುಸಿ ಲೈಫಲ್ಲೂ ಒಂದು 10 ನಿಮಿಷ ಟೈಮ್ ಮಾಡ್ಕೊಂಡು ಫೋನ್ ನೋಡ್ತೀವಿ. ಅದರಿಂದ ಏನೇನು ಯೂಸ್ ಇಲ್ಲ. ಸೊ ನಮ್ಮನ್ನು ಅದನ್ನು ಬಿಟ್ಬಿಟ್ಟು ಫೋನಿಂದನೂ ಹೊರಗೆ ಬನ್ನಿ, ಟಿ ವಿಯಿಂದನೂ ಹೊರಗೆ ಬನ್ನಿ. ಅದರಿಂದ ಬಂದುಬಿಟ್ಟು ನಮ್ಮ ಬಗ್ಗೆ ನಾವು ಏನು ಮಾಡ್ಕೊತಿದ್ದೀವಿ, ನಮಗೋಸ್ಕರ ನಾವು ಏನು ಮಾಡ್ಕೊತಿದ್ದೀವಿ ಅಂತ ಹೇಳಿ ನಮ್ಮನ್ನು ಪ್ರೀತಿ ಮಾಡೋಣ. ಸೊ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದರೆ, ಸೊ ನಮಗೆ ಇದೆಲ್ಲ ನಮ್ಮ ಬಗ್ಗೆ ಕೇರ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟು ಖಂಡಿತವಾಗೂ ಬರುತ್ತೆ. ಸೊ ಈ ಟಾಪಿಕ್ ಬಗ್ಗೆ ನಿಮಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಂಗೆ ಅನಿಸಿದ ಮಟ್ಟಿಗೆ ಮಾತ್ರ ಇದು ನನಗೆ ಬೆಸ್ಟ್ ಅನಿಸ್ತಾ ಇದೆ. ಸೊ ನಾನು ನನ್ನ ಲೈಫಲ್ಲಿ ಇದನ್ನು ಅಳವಡಿಸ್ಕೊಂಡಿರೋದ್ರಿಂದ ನಿಮಗೆ ಹೇಳ್ತಿದ್ದೀನಿ. ನಾನು ಮೊದಲೆಲ್ಲ ತುಂಬ ಚಿಂತೆ ಮಾಡ್ತಿದ್ದೆ, ಫ್ಯಾಮಿಲಿಲಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ, ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಒಂದೊಂದು ಟೈಮು ಬೇಜಾರಾಗ್ಬಿಡ್ತಿತ್ತು. ನನಗೋಸ್ಕರ ನಾನೇನು ಮಾಡ್ಕೊತಿಲ್ಲ. ಸೊ ಈ ಥರ ಎಲ್ಲ ನಾನು ಚೇಂಜಸ್ ಮಾಡ್ಕೊಂಡ್ರಿಂದ ನನ್ನ ಲೈಫಲ್ಲಿ ನಾನು ತುಂಬ ಅಂತ ಹೇಳಿದರೆ ಆ ಥರ ಅಲ್ಲ, ಸ್ವಲ್ಪ ಮಟ್ಟಿಗೆ ನನಗೆ ಖುಷಿ ಕೊಡ್ತಾ ಇದೆ. ನಾನು ಫ್ರೀಯಾಗಿದ್ದೀನಿ, ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಅನ್ಸೋದು, ಸೊ ಅದು ಯಾವುದೂ ಇಲ್ಲ ಇವಾಗ. ಖುಷಿಯಾಗಿ ಇದ್ದೀನಿ. ಸೊ ನನಗೆ ಇದು ಯೂಸ್ ಆಗಿರೋದ್ರಿಂದ ನಿಮಗೂ ಯೂಸ್ ಆಗಬಹುದು ಅನ್ನೋಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ, ನಿಮ್ಮನ್ನು ನೀವು ಕೇರಾಗಿ ತಗೊಳ್ಳಿ. ಸೊ ಇಷ್ಟೇ ಇದರದ್ದು ಸಾರಾಂಶ. ಏನಪ್ಪ ಅಂತ ಹೇಳಿದರೆ, ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗೋದು ಬೇಡ, ಬೇರೆಯವ್ರನ್ನ ಪ್ರೀತಿನ ಬಯಸೋಕ್ಕೆ ಹೋಗೋದು ಬೇಡ. ಪ್ರೀತಿ ಬಯಸಿದ್ರೆ ಖಂಡಿತ ಸಿಗಲ್ಲ. ಸೊ ಪ್ರೀತಿ ಅದಾಗಿಯೇ ಬರುತ್ತೆ. ಪ್ರೀತಿನ ಬಯಸ್ತೇನೆ ತಮಗೋಸ್ಕರ ತಾವಿದ್ದಾಗ ಆಟೋಮೆಟಿಕಲಿ ಪ್ರೀತಿ ನಮಗೋಸ್ಕರ ಹುಡ್ಕೊಂಡು ಬರುತ್ತೆ. ಸೊ ಸೆಲ್ಫ್ ಲವ್ನ ನೀವು ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಕೇರ್ ನೀವು ಮಾಡ್ಕೊಳ್ಳಿ. ಸೊ ಇಷ್ಟೇ ಇವತ್ತಿನ ಈ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಆಗಿ. ಓಕೆ, ಟೇಕ್ ಕೇರ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಿಲ್ ದೆನ್ ಬಾಯ್.